ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ವಿವರಿಸುವ ಮೂವಿ ಹೆಸರು ಅಂಧಾಧುನ್ ಅಂತ. ಇದು ತೆರೆ ಕಂಡಿದ್ದು 2018ರಲ್ಲಿ. IMDbಲಿ ಈ ಮೂವಿಗೆ ಬರೋಬ್ಬರಿ 8 ರೇಟಿಂಗ್ ಇದೆ. ನಿಜವಾಗ್ಲೂ ಒಳ್ಳೆ ರೇಟಿಂಗ್ ಅಂತ ಹೇಳ್ಬೋದು. ಅಂದಾಗೆ ಈ ಮೂವಿ ತೆಲುಗಲ್ಲಿ ಕೂಡ ರಿಮೇಕ್ ಆಗಿದೆ. ನಿಜವಾಗ್ಲೂ ಸಖತ್ತಾಗಿದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಹಾಗೆ ಈ ಕಥೆನ ಎಂಡ್ ವರೆಗೆ ಕೇಳ್ತಾ ಹೋಗಿ. ಒಂದ್ ವೇಳೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಕಮೆಂಟ್ ಆಗಿ ಶೇರ್ ಮಾಡಿ. ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕಥೆಗಡೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಬ್ಬ ಶಿಕಾರಿ ರೋಡ್ನ ಪಕ್ಕದಲ್ಲಿರೋ ಗದ್ದೆಯಲ್ಲಿ ಒಂದು ಪ್ರಾಣಿನ ಬೇಟಾಡೋದನ್ನ ತೋರಿಸ್ತಾರೆ. ಈ ಫಸ್ಟ್ ಸೀನ್ ಆಗಿ ಮೂವಿಯ ಲಾಸ್ಟ್ ಸೀನ್ಗೆ ಒಂದು ಲಿಂಕ್ ಇದೆ. ಅದೇನಂತ ನಿಮಗೆ ಎಂಡ್ ಅಲ್ಲಿ ಗೊತ್ತಾಗುತ್ತೆ. ಆ ಸೀನ್ ಆದ್ಮೇಲೆ ಮೂವಿ ಪ್ರೆಸೆಂಟ್ಗೆ ಬರುತ್ತೆ. ಪ್ರೆಸೆಂಟ್ ಅಲ್ಲಿ ನಮಗೆ ಆಕಾಶ್ ಹೆಸರಿನ ಒಬ್ಬ ಅಂಧ ಯುವಕರನ್ನ ತೋರಿಸ್ತಾರೆ. ಅವನೊಬ್ಬ ಪಿಯಾನಿಸ್ಟ್ ಆಗಿದ್ದು ತನ್ನ ಇಡೀ ಲೈಫ್ನ ಬರೀ ಅದಕ್ಕಾಗಿ ಮುಡಿಪಾಗಿಟ್ಟಿದ್ದ. ಲಂಡನ್ಗೆ ಹೋಗಿ ಅಲ್ಲಿರುವ ಕಂಪ್ನಿಗೆ ಜಾಯ್ನ್ ಆಗಿ ಒಬ್ಬ ಫೇಮಸ್ ಪಿಯಾನಿಸ್ಟ್ ಆಗ್ಬೇಕಂತ ಆಸೆನ ಹೊಂದಿದ್ದ. ಇನ್ನು ಅವನಿಗೆ ಹಿಂದು ಮುಂದೆ ಅಂತ ಯಾರು ಕೂಡ ಇಲ್ಲ. ಒಂದು ಬಾಡಿಗೆ ಮನೆಯಲ್ಲಿ ಸ್ಟೇ ಆಗಿ ಹೇಗೋ ಕಷ್ಟಪಟ್ಟು ಅಲ್ಲಲ್ಲಿ ಶೋಗಳನ್ನ ಮಾಡ್ತಾ ಲೈಫ್ನ ಲೀಡ್ ಮಾಡ್ತಿದ್ದ. ಇನ್ನು ಅವನು ಸ್ಟೇ ಆಗಿರೋ ಬಾಡಿಗೆ ಮನೆಯ ಕೆಳಗಿರೋ ಮತ್ತೊಂದು ಮನೆಯಿದ್ದ ಒಬ್ಬ ಸಣ್ಣ ಹುಡುಗ ಯಾವಾಗಲೂ ಆಕಾಶ್ಗೆ ತೊಂದರೆ ಕೊಡ್ತಿದ್ದ. ಲೈಕ್ ಅವನಿಗೆ ಆಕಾಶ್ ಅಂದ ಅಲ್ಲ, ಅವನು ನಾಟಕ ಆಡ್ತಿದ್ದಾನಂತ ಡೌಟ್ ಇತ್ತು. ಅದನ್ನ ಪ್ರೂವ್ ಮಾಡಲಿಕ್ಕೆ ಹಲವು ಥರದಲ್ಲಿ ಪ್ರಯತ್ನ ಪಡ್ತಿರ್ತಾನೆ. ಆದರೆ ಏನೇ ಮಾಡಿದ್ರೂ ಕೂಡ ಅವನು ಫೇಲ್ ಆಗ್ತಿದ್ದ. ಹೀಗೆ ಒಂದಲ್ಲ ಒಂದಿನ ಅವನ ರೆಡ್ ಹ್ಯಾಂಡ್ ಆಗಿ ಹಿಡಿತೆಂಬ ಪಣವನ್ನ ತೊಟ್ಟಿದ್ದ. ಬಟ್ ಎಲ್ಲ ಓಕೆ. ಆಕಾಶ್ ನಿಜವಾಗ್ಲೂ ಅಂದನೆಂಬ ನಿಮ್ಮ ಅನುಮಾನಕ್ಕೆ ಸದ್ಯದಲ್ಲಿ ಉತ್ತರ ಸಿಗುತ್ತೆ. ಹಾಗೆ ನೋಡ್ತಾ ಹೋಗಿ. ಹೀಗಿರುವಾಗ ಆಕಾಶ್ನ ಭೇಟಿ ಒಂದು ಆಕ್ಸಿಡೆಂಟ್ ಅಲ್ಲಿ ಸೋಫಿ ಹೆಸರಿನ ಒಬ್ಬ ಮಾಡರ್ನ್ ಹುಡುಗಿ ಒಟ್ಟಿಯಾಗುತ್ತೆ. ಆಕಾಶ್ ಒಬ್ಬ ಅಂಧ ಅಂತ ಗೊತ್ತಾದ ಮೇಲಂತೂ ಅವಳು ಅವನ ಬಗ್ಗೆ ತುಂಬಾ ಕೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಲೈಕ್ ಅವನ ಅದೇ ಕೂಡಲೇ ಕಾಫಿ ಶಾಪ್ಗೆ ಕರ್ಕೊಂಡು ಹೋಗಿ ಮಾತಾಡ್ತಾ ಅವನ ಇಡೀ ಲೈಫ್ನ ಬಗ್ಗೆ ತಿಳ್ಕೊತಾಳೆ. ಹಾಗೆ ಅವ್ರ ಮಧ್ಯೆ ಬಾಂಡ್ ಬೆಳೆದು ಒಂದು ರೇಂಜ್ಗೆ ಕ್ಲೋಸ್ ಆಗ್ತಾರೆ. ಒಂದಿನ ಸೋಫಿ ಆಕಾಶ್ನ ಮನೆ ಹತ್ತಿರ ಬಂದು ನಿಂಗೊಂದು ಆಶ್ಚರ್ಯ ಇದೆ ಅಂತ ಹೇಳಿ ಅವನ ಸೀದಾ ತನ್ನ ತಂದೆಯ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಲ್ಲವನಿಗೆ ಕೆಲಸ ಕೊಡ್ತಾಳೆ. ಇವನ್ ಆಕಾಶ್ ಕೂಡ ಆ ಕೆಲಸನ ತುಂಬಾ ಸಿನ್ಸಿಯರ್ ಆಗಿ ಎಂಜಾಯ್ ಮಾಡ್ತಾ ಹೋಗ್ತಾನೆ. ಹೋಟೆಲ್ಗೆ ಬರೋ ಪ್ರತಿಯೊಬ್ಬರು ಕೂಡ ಅವನ ಟ್ಯಾಲೆಂಟ್ ಮೆಚ್ಚಿಕೊಂಡು ಅವನಿಗೆ ಹಣ ಕೊಟ್ಟು ಹೋಗ್ತಿದ್ರು. ಹೀಗೆ ಅವನು ಆ ಕೆಲಸದ ಒಟ್ಟಿಗೆ ಸೋಫಿಯಾ ಒಡನಾಟವನ್ನು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಹೋಗ್ತಿದ್ದ. ಆ ದಿನ ಕೆಲಸ ಎಲ್ಲ ಆದ ನಂತರ ಸ್ವತಃ ಸೋಫಿಯಾ ಅವನ ಮನೆಯವರಿಗೆ ಡ್ರಾಪ್ ಮಾಡಿ ಹೋಗ್ತಾಳೆ. ಶಾಕಿಂಗ್ಲಿ ಆಕಾಶ್ ಮನೆ ಒಳಗೆ ಹೋಗಿದ ತಕ್ಷಣವೇ ಅವನು ನಾರ್ಮಲ್ ಆಗಿ ಬಿಡ್ತಾನೆ. ಅಂದ್ರೆ ನಿಜವಾಗ್ಲೂ ಅವನೊಬ್ಬ ಅಂಧ ಅಲ್ವೇ ಅಲ್ಲ. ಅವನು ಬ್ಲೈಂಡ್ ಆಗಿದ್ದು ಪಿಯಾನೋ ಅಭ್ಯಾಸ ಮಾಡಿ ಫೇಮಸ್ ಆಗ್ಬೇಕಂತ. ಹೀಗೆ ಇಡೀ ಸಮಾಜಕ್ಕೆ ತಾನು ಬ್ಲೈಂಡ್ ಅಂತಾನೆ ತೋರಿಸ್ಕೊಂಡು ನಾಟಕ ಮಾಡ್ತಾ ಹೋಗ್ತಿದ್ದ. ಹೀಗಿರುವಾಗ ಅವನ ಭೇಟಿ ಒಂದಿನ ಹೋಟ್ಲಲ್ಲಿ ಒಬ್ಬ ಆಕ್ಟರ್ ಒಟ್ಟಿಗೆ ಆಗ್ತದೆ. ಅವನ ಹೆಸರು ಸೂಪರ್ ಸ್ಟಾರ್ ಪ್ರಮೋದ್ ಅಂತ. ಅವನಿಗೆ ಆಕಾಶ್ನ ಟ್ಯಾಲೆಂಟ್ ಇಷ್ಟ ಆಗಿ ಅವನಿಗೊಂದು ಕೆಲಸನ ಆಫರ್ ಮಾಡ್ತಾನೆ. ಅದೇನಪ್ಪ ಅಂದ್ರೆ, ನಾಡಿದ್ದು ನನ್ನ ಮ್ಯಾರೇಜ್ ಆನಿವರ್ಸರಿ ಇದೆ, ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಬೇಕಂತಿದ್ದೀನಿ, ನೀವು ನಮ್ಮ ಮನೆಗೆ ಬಂದು ಪಿಯಾನೋನ ಪ್ಲೇ ಮಾಡ್ಬೇಕಂತ. ಇವನ್ ಅವನಿಗೆ ಕೂಡ ಆಫರ್ ಇಷ್ಟ ಆಗಿ ಖಂಡಿತ ಬರ್ತೇನೆ ಅಂತ ಡೀಲ್ನ ಒಪ್ಕೋತಾನೆ. ಅದೇ ದಿನ ರಾತ್ರಿ ಆಕಾಶ್ನ ಮನೆಯವರೆಗೆ ಡ್ರಾಪ್ ಮಾಡ್ಬೇಕಂತ ಬಂದ ಸೋಫಿ ಆ ರಾತ್ರಿ ಅಲ್ಲೇ ಸ್ಟೇ ಆಗಿ ಅವನೊಟ್ಟಿಗೆ ಪಾರ್ಟಿ ಮಾಡ್ತಾ ಇಬ್ಬರು ದೈಹಿಕವಾಗಿ ಮೂವ್ ಆಗ್ತಾರೆ ಕೂಡ. ಅದರ ನೆಕ್ಸ್ಟ್ ಡೇ ಆಕಾಶ್ ಪಿಯಾನೋ ಪ್ಲೇ ಮಾಡ್ಬೇಕಂತ ಸೀದಾ ಪ್ರಮೋದ್ ಅವರ ಅಪಾರ್ಟ್ಮೆಂಟ್ಗೆ ಹೋಗ್ತಾನೆ. ಅಲ್ಲವನ ಭೇಟಿ ಪ್ರಮೋದ್ನ ಹೆಂಡತಿ ಸಿಮಿ ಒಟ್ಟಿಗಾಗುತ್ತೆ. ಪ್ರಮೋದ್ ಮನೆಯಲ್ಲೆಲ್ಲ ಹೊರಗೋಗಿದ್ದಾರೆ. ಆಮೇಲೆ ಬಂದೆ ಅಂತ ಸಿಮ್ಮಿ ಹೇಳುವಾಗ್ಲೇ ಎದುರು ಮನೆ ನೇಬರ್ ಅಜ್ಜಿಯೊಬ್ಬರು ಹೊರ ಬರ್ತಾರೆ. ಅವರನ್ನ ಕಂಡ ತಕ್ಷಣ ಸಿಮ್ಮಿಗೆ ಏನಾಗುತ್ತೋ ಗೊತ್ತಿಲ್ಲ, ತನ್ನ ಮಾತಿನ ಶೈಲಿನ ಬದಲಾಯಿಸ್ಕೊಂಡು ತುಂಬಾ ಆಧಾರದಲ್ಲಿ ಅವನ್ನ ಬರಮಾಡ್ಕೊಂಡು ಪಿಯಾನೋ ಮುಂದೆ ಹೋಗಿ ಕೂರಿಸ್ತಾಳೆ. ಹಾಗೆ ಆಕಾಶ್ ಕೂಡ ಅದನ್ನ ಪ್ಲೇ ಮಾಡ್ತಾ ಹೋಗ್ತಾನೆ. ಆವಾಗ ಅವನ ಗಮನ ಅಲ್ಲಿ ಬಿದ್ದಂತ ಒಂದು ಡೆಡ್ ಬಾಡಿ ಕಡೆ ಹೋಗುತ್ತೆ. ಗಾಬರಿಗೊಂಡ ಅವನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಸಿಮ್ಮೆ ಹತ್ರ ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ಬಿಡ್ತೀರಂತ ಸಲಹೆ ಕೇಳ್ತಾನೆ. ಸರಿ ಅಂತ ಅವಳು ಕೂಡ ಅವನ್ನ ಕರ್ಕೊಂಡು ಹೋಗಿ ಒಳಗ್ ಬಿಡ್ತಾಳೆ. ಅವಳನ್ಕೊಂಡಿದ್ಲು ಅವನೊಬ್ಬ ಅಂಧ, ಅವನಿಗೇನೋ ತೋರ್ತಿಲ್ಲ ಅಂತ. ಬಟ್ ಆಕಾಶ್ಗೆ ಮಾತ್ರ ಅಲ್ಲಾಗಿರೋ ಕೊಲೆ ಬಗ್ಗೆ ಎಲ್ಲ ಗೊತ್ತಾಗಿ ಹೋಗಿರುತ್ತೆ. ಬಾತ್ರೂಮ್ ಅಲ್ಲಿ ಇದ್ದಾಗ ಆಕಾಶ್ನ ಗಮನ ಅಲ್ಲೇ ಬಚ್ಚಿ ಕೂತಿದ್ದ ಯಾರೊಬ್ಬ ಅನ್ನೋ ವ್ಯಕ್ತಿ ಕಡೆ ಹೋಗುತ್ತೆ. ಬಟ್ ಆಕಾಶ್ ಮಾತ್ರ ಅವನ ನೋಡ್ತಿರೋವಾಗೆ ಆಕ್ಟ್ ಮಾಡ್ತಾ ಹೊರಗೋಗ್ತಾನೆ. ಅಲ್ಲೇ ಬಿದ್ದ ಶವನ ಕರೆಕ್ಟಾಗಿ ನೋಡಿದ ಮೇಲೆ ಅವನಿಗೆ ಗೊತ್ತಾಗುತ್ತೆ ಸತ್ತಿದ್ದು ಬೇರೆ ಯಾರು ಅಲ್ಲ, ಪ್ರಮೋದ್ ಅಂತ. ಆ ಇನ್ನೊಂದು ವ್ಯಕ್ತಿ ಹಾಗೆ ಸಿಮಿ ಮಧ್ಯೆ ಇರೋ ಅಕ್ರಮ ಸಂಬಂಧ ಅವನಿಗೆ ಗೊತ್ತಾದ ಕಾರಣವೇ ಅವರಿಬ್ಬರು ಸೇರಿ ಅವನ್ನ ಕೊಲೆ ಮಾಡಿ ಹಾಕಿದ್ದು. ನಂತರ ಸಿಮಿ ಹಾಗೆ ಆ ವ್ಯಕ್ತಿ ಆಕಾಶ್ನ ಮುಂದೆ ಪ್ರಮೋದ್ ಮನೆಗೆ ಬಂದು ಅವನೊಟ್ಟಿಗೆ ಮಾತಾಡಿದಾಗೆಲ್ಲ ಆಕ್ಟ್ ಮಾಡಿ ನಾರ್ಮಲ್ ಆಗಿದೆ ಅನ್ನೋ ಹಾಗೆ ನಾಟಕ ಮಾಡ್ತಾ ಅವನ್ನ ಅಲ್ಲಿಂದ ಕಳಿಸಿಕೊಡ್ತಾರೆ. ಅಲ್ಲಿಂದ ವಾಪಸ್ಸಾದ ಆಕಾಶ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಒಂದ್ ಸ್ವಲ್ಪ ಹೊತ್ತು ಥಿಂಕ್ ಮಾಡಿ ನಂತರ ಅದೇ ಕೂಡಲೇ ಒಬ್ಬ ರಿಕ್ಷಾ ಡ್ರೈವರ್ನ ಸಹಾಯ ತಗೊಂಡು ಸೀದಾ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದಾಗ್ತಾನೆ. ಆದ್ರೆ ಶಾಕಿಂಗ್ಲಿ ಅಲ್ಲಿ ಸಿಮಿ ಮನೇಲಿದ್ದ ಅದೇ ಅನ್ನೋ ವ್ಯಕ್ತಿ ಇದ್ದಿರ್ತಾನೆ. ಆಕ್ಚುಲಿ ಅವನು ಬೇರೆ ಯಾರೂ ಅಲ್ಲ, ಅದೇ ಸ್ಟೇಷನ್ನ ಪೊಲೀಸ್ ಆಗಿದ್ದ. ಅವನ ಹೆಸರು ಮನೋಹರ್ ಅಂತ.
ಅವನಲ್ಲಿ ಕಂಡು ಕಕ್ಕಬಕಿಯಾದ ಆಕಾಶ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಹೇಗೋ ಸುಳ್ಳೇಳಿ ಅಲ್ಲಿಂದ ಪಾರಾಗ್ಲಿಕ್ಕೆ ನೋಡ್ತಾನೆ. ಬಟ್ ಮನೋರ್ಗೆ ಯಾಕೋ ಅವನ ಅಲ್ಲಿ ಕಂಡು ಅನುಮಾನ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೆ ಬಂದಿದ್ದಾನಂದ್ರೆ ಗ್ಯಾರಂಟಿಯಾಗಿ ಇವನಿಗೆ ಎಲ್ಲ ಗೊತ್ತಾಗಿದೆ, ಇವನು ಅಂದ ಅಲ್ಲ ಅಂತ. ಆದ್ರೂ ಕೂಡ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳುವಂತ ಸೀದಾ ಕಾರಲ್ಲಿ ಅವನನ್ನ ಅವನದೇ ಮಾರಿಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಹಲವು ತರದಲ್ಲಿ ಅವನ್ನ ಟೆಸ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಫಾರ್ ಎಕ್ಸಾಂಪಲ್, ಚಾಕುವಿಂದ ಅವನಿಗೆ ಸ್ಟ್ಯಾಬ್ ಮಾಡಕ್ ಹೋದಾಗ ಅವನು ರಿಯಾಕ್ಟ್ ಮಾಡ್ತಾನ ಇಲ್ಲ ಸುಮ್ಮನಾಗ್ತಾನಂತ ನೋಡುದು. ಸುತ್ತಮುತ್ತ ಇದ್ದ ವಸ್ತುನ ಮಿಸ್ಪ್ಲೇಸ್ ಮಾಡಿ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನ ನೋಡುದು. ಆ ರೀತಿ ಹಲವು ಪ್ಲಾನ್ ಮಾಡಿದ್ರೂ ಕೂಡ ಏನೂ ಕೂಡ ವರ್ಕ್ ಆಗುದಿಲ್ಲ. ಯಾಕಂದ್ರೆ ಆಕಾಶ್ ಅದಕ್ಕೆಲ್ಲ ಮೊದಲೇ ಪ್ರಿಪೇರ್ ಆಗಿ ಬಂದಿದ್ದ. ನಿಜವಾಗ್ಲೂ ಸ್ಮಾರ್ಟ್ ಅಂತ ಹೇಳ್ಬೋದು. ಎನಿವೇ, ಇಷ್ಟೆಲ್ಲ ಮಾಡಿದ್ರೂ ಕೂಡ ರಿಯಾಕ್ಟ್ ಮಾಡ್ತಿಲ್ಲ ಅಂದ್ರೆ ನಿಜವಾಗ್ಲೂ ಅವನು ಅಂದಂತ ಭಾವಿಸಿ ಪೊಲೀಸ್ ಅಲ್ಲಿಂದ ವಾಪಸ್ ಹೋಗ್ತಾನೆ. ಅದಾದ ಸುಮಾರು ದಿನ ನಂತರ ಪ್ರಮೋದ್ ಅವರ ಶವ ಊರಿಂದ ಆಚೆರೋ ಒಂದು ಬ್ರಿಡ್ಜ್ ಹತ್ತಿರ ಪತ್ತೆ ಆಗುತ್ತೆ. ಅದು ಅವನ ಕಾರಲ್ಲಿ. ಆಕ್ಚುಲಿ ಆ ಶವನ ಯಾರಿಗೂ ಕೂಡ ಗೊತ್ತಾಗದಿರೋ ಹಾಗೆ ಅಲ್ಲಿಗೆ ಶಿಫ್ಟ್ ಮಾಡಿದ್ದು ಬೇರೆ ಯಾರು ಅಲ್ಲ, ಮನೋವರಾಗಿ ಸಿಮ್ಮಿ. ವಿಷಯ ಗೊತ್ತಾದ ಮೇಲೆ ಪೊಲೀಸರು ಅದೇ ಕೂಡಲೇ ಅಲ್ಲಿಗೆ ಧಾವಿಸಿ ಸಿಮ್ಮಿ ಹಾಗೆ ಅವರ ಮಗಳನ್ನ ವಿಚಾರಣೆಗಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಿಮ್ಮಿ ಆ ದಿನ ಎಕ್ಸಾಕ್ಟ್ ಆಗಿ ಏನಾಯ್ತೆಂಬ ಎಲ್ಲಾ ಸುಳ್ಳು ಮಾಹಿತಿನ ಕೊಡ್ತಾ ಹೋಗ್ತಾಳೆ. ಆ ದಿನ ಪ್ರಮೋದ್ ಸಂಜೆ ಹೊತ್ತಲ್ಲಿ ಯಾವುದೋ ಡೀಲ್ ಉಂಟಂತ 1 ಕೋಟಿ ರೂಪಾಯಿನ ತಗೊಂಡೋಗಿದ್ರು. ಹಾಗೆ ಹೋದವರು ವಾಪಸ್ ಬಂದಿದ್ದು ಶವವಾಗಿ ಅಂತ ಅವಳು ಮಾತು ತಿಳಿಸ್ತಾಳೆ. ಅದು ಪೊಲೀಸ್ ಮನೋರ್ ಮುಂದೆನೆ, ಬಿಕಾಸ್ ಅವನೇ ಆ ಕೇಸ್ನ ಲೀಡ್ ಆಗಿದ್ದ. ಹಾಗೆ ಮನೋರ್ ತನ್ನ ಫೇಕ್ ವಿಚಾರಣೆ ಕೆಲಸನ ನಡೆಸ್ತಾ ಹೋಗ್ತಾನೆ. ಅದಾದ ಸುಮಾರು ದಿನ ನಂತರ ಅಂದ್ರೆ ಪ್ರಮೋದ್ ಅವರ ಡೆತ್ ಕಾರ್ಯದ ವೇಳೆ ಅಲ್ಲಿಗೆ ಅವರ ಮನೆ ಮುಂದೆ ವಾಸವಿರೋ ನೇಬರ್ ಅಜ್ಜಿ ಬಂದು ಅಲ್ಲಿದ್ದ ಒಬ್ಬ ಪೊಲೀಸೊಟ್ಟಿಗೆ ಮಾತುಗಳಿತಾಳೆ. ಅವಳು ಹೇಳ್ತಾಳೆ, ಆ ದಿನ ಪ್ರಮೋದ್ ಮನೆಗೆ ವಾಪಸ್ ಬಂದಿದ್ರು, ನನ್ನನ್ನ ಕಣ್ಣಾರೆ ನೋಡಿದ್ದೆ. ಅದಲ್ಲದೆ ಅವ್ರು ಬರೋ ಮುಂಚೆನೆ ಮತ್ತೊಬ್ಬ ಯಾರೋ ವ್ಯಕ್ತಿ ಮನೆಯೊಳಗೆ ಹೋಗಿದ್ದನ್ನ ನಾನು ಕಂಡಿದ್ದೆ. ಅದಾದ್ಮೇಲೆ ಆ ಯುವಕ ಬಂದಿದ್ದು. ಅಂದ್ರೆ ಗ್ಯಾರಂಟಿಯಾಗಿ ಪ್ರಮೋದ್ ಅವರ ಕೊಲೆ ಆಗಿದೆ, ಸಿಮ್ಮಿ ಒಳ್ಳೆಂಗೆ ಸಲ್ಲಂತ ಅವಳು ಕಂಪ್ಲೇಂಟ್ ಮಾಡ್ತಾಳೆ. ಆ ಪೊಲೀಸ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಸೀದಾ ಹೋಗಿ ಆ ಮ್ಯಾಟರ್ನ ಸಿಮ್ಮಿಗೆ ಹೇಳ್ತಾನೆ. ಲೈಕ್ ಕೈದಿಗೆ ಹೋಗಿ ಕೈದಿ ಬಗ್ಗೆ ಹೇಳಿದಾಗಾಯ್ತು. ಅವಳು ಮುಂದೇನು ಮಾಡ್ಬೋದಂತ ನೀವೇ ನೋಡ್ತಾ ಹೋಗಿ. ಆ ದಿನ ಆಕಾಶ್ ದಾನಿಗೆ ಪಿಯೋನ್ ಹೇಳಿಕೊಡ್ಬೇಕಂತ ಸೀದಾ ಸಿಮ್ಮಿಯ ಅಪಾರ್ಟ್ಮೆಂಟ್ಗೆ ಹೋಗ್ತಾನೆ. ಇನ್ನೇನು ಲಿಫ್ಟ್ ಏರಿ ಆ ಫ್ಲೋರ್ಗೆ ಹೋಗ್ಬೇಕು ಅನ್ನಷ್ಟಲ್ಲಿ ಮುಂದೆ ಆಗ್ತಿದ್ದ ಆ ದೃಶ್ಯನ ಕಂಡು ಹೆದರಿ ದಿಗಿಲಾಗ್ತಾನಾದ್ರೂ ಏನೂ ಆಗಿಲ್ಲ ಅನ್ನೋ ಹಾಗೆ ಆಕ್ಟ್ ಮಾಡ್ತಾನೆ. ಆಕ್ಚುಲಿ ಅಲ್ಲಿ ಸಿಮ್ಮಿ ಆ ನೇಬರ್ ಅಜ್ಜಿನ ಬಿಲ್ಡಿಂಗಿಂದ ಕೆಡೆದು ಕೊಂದಾಕಿ ಬಿಟ್ಟಿದ್ಲು. ಆ ಹೊತ್ತಿಗೆ ಅಲ್ಲಿ ಬಂದ ಆಕಾಶ್ ಆ ಕೊಲೆನ ಕಂಡು ರಿಯಾಕ್ಟ್ ಮಾಡಿದ ರೀತಿ ನೋಡಿ ಅವಳಿಗೆ ಡೌಟ್ ಬರುತ್ತೆ, ಮೋಸ್ಟ್ಲಿ ಇವನು ಅಂದ ಅಲ್ವೇನೋ ಅಂತ. ಹೇಗಾದ್ರೂ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಂತ ಆ ದಿನ ಸೀದಾ ಅವನ ಮನೆಗೆ ಹೋಗಿ ಮೊದಲಿಗೆ ಸ್ವೀಟ್ ಕೊಟ್ಟು ನಂತರ ಹಿಂದೆ ಮನೋರ್ ಚೆಕ್ ಮಾಡಿದ ರೀತಿಲೇ ಟೆಸ್ಟ್ ಮಾಡ್ತಾ ಹೋಗ್ತಾಳೆ. ಈ ಮಧ್ಯೆ ಆಕಾಶ್ನ ಗಮನ ತಾನು ರೆಡಿ ಮಾಡಿಟ್ಟ ಕಾಫಿ ಒಳಗೆ ವಿಷ ಆಗ್ತಿರೋ ಸಿಮ್ಮಿ ಕಡೆ ಹೋಗುತ್ತೆ. ಶಾಕಿಂಗ್ಲಿ ನಂತರ ಸಿಮ್ಮಿ ಆ ಕಪ್ನ ಯುವನ್ ಕೈಗೆ ಕೊಟ್ಟು ಕುಡಿ ಅಂತ ಹೇಳ್ತಾಳೆ. ವಿಷ ಇದೆ ಅಂತ ಗೊತ್ತಿದೆ, ಬಟ್ ಕುಡಿಯದಿದ್ರೆ ಡೌಟ್ ಬರುತ್ತೆ, ಏನ್ ಮಾಡುದಂತ ಗೊತ್ತಾಗದೆ ಆಕಾಶ್ ಆ ಕಪ್ನಲ್ಲೇ ಕೆಡ್ದು ಬಿಡ್ತಾನೆ. ಅದನ್ನ ಕಂಡು ಸಿಮ್ಮಿಗೆ ಕನ್ಫರ್ಮ್ ಆಗುತ್ತೆ ಇವನು ಅಂದ ಅಲ್ಲ ಅಂತ. ಅದೇ ಕೂಡಲೇ ತನ್ನಲ್ಲಿದ್ದ ಗನ್ನ ಅವನಿಗೆ ಪಾಯಿಂಟ್ ಮಾಡಿ ಗದರಿಸ್ತಾಳೆ, ಯಾರ್ ನೀನು, ಯಾಕಿಗೆ ಆಕ್ಟ್ ಮಾಡ್ತಿದ್ದೆ ಅಂತ. ಆವಾಗ ಆಕಾಶ್ ತನ್ನೆಲ್ಲ ಸೀಕ್ರೆಟ್ನ ಅವಳ ಹತ್ರ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡ್ತಾನೆ, ನನ್ನ ಬಿಟ್ಟು ಬಿಡಿ, ನಾನು ಯಾರಿಗೂ ಕೂಡ ಹೇಳಲ್ಲ, ಲಂಡನ್ಗೆ ಹೋಗಿ ಸೆಟ್ಲ್ ಆಗ್ತೆ ಅಂತ. ಹಾಗೆ ಹೇಳ್ತಿರುವಾಗಲೇ ಅವನಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದ್ಬಿಡ್ತಾನೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟ ಸ್ವೀಟಲ್ಲಿ ಅವಳು ಮತ್ತೊಬ್ಬರು ಮದ್ದನ್ ಹಾಕಿ ತಂದಿದ್ಲು. ಆ ಹೊತ್ತಿಗೆ ಅಲ್ಲಿ ಸಡನ್ ಆಗಿ ಡೋರ್ನ ಬೆಲ್ ಆಗುತ್ತೆ. ಯಾರಂತ ಹೋಗಿ ನೋಡಿದಾಗ ಅಲ್ಲಿ ಸೋಫಿ ಬಂದಿರ್ತಾಳೆ. ಆವಾಗ ಸಿಮ್ಮಿ ಒಂದು ಪ್ಲಾನ್ ಮಾಡ್ತಾಳೆ. ಸೋಫಿ ದೃಷ್ಟಿಲಿ ಆಕಾಶ್ನ ಕೆಟ್ಟೋನ್ ಮಾಡ್ಬೇಕಂತ ಅದೇ ಕೂಡಲೇ ತಾನು ಅರೆನಗ್ನವಾಗಿ ಹೋಗಿ ಬಾಗಿಲು ಓಪನ್ ಮಾಡಿ ಸೋಫಿ ದೃಷ್ಟಿಲಿ ನನ್ನ ಹಾಗೆ ಆಕಾಶ್ ಮಧ್ಯೆ ಸಂಬಂಧ ಇರುವ ಹಾಗೆ ಕ್ರಿಯೇಟ್ ಮಾಡ್ತಾಳೆ. ಖಾಲಿ ಅಷ್ಟು ಮಾತ್ರ ಅಲ್ಲ, ಕೆಳಗಿದ್ದ ಹುಡುಗ ರೆಕಾರ್ಡ್ ಮಾಡಿಟ್ಟ ಒಂದು ವಿಡಿಯೋ ಮೂಲಕ ಅವಳಿಗೆ ಗೊತ್ತಾಗುತ್ತೆ ಆಕಾಶ್ ಅಂದ ಅಲ್ಲ ಅಂತ. ಅದರಿಂದ ಬೇಜಾರಾದ ಸೋಫಿ ಅವನಿಂದ ದೂರ ಆಗೋ ಪ್ಲಾನ್ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಅಷ್ಟೆಲ್ಲ ಆಗ್ತಿದ್ರು ಕೂಡ ಆಕಾಶ್ ಮಾತ್ರ ಇನ್ನೂ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಅದಾದ ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಎಚ್ಚರವಾಗುತ್ತೆ. ಆದ್ರೆ ಶಾಕಿಂಗ್ಲಿ ಅವನ ಕಣ್ಣೇ ತೋರ್ತಿರ್ಲಿಲ್ಲ. ಸಿಮ್ಮಿ ಅವನ ಕಣ್ಣಿಗೆ ಏನೋ ಹಾಕಿ ಅನಂತರ ನಾಟಕ ಮಾಡ್ತಿದ್ದವನ್ನ ಪರ್ಮನೆಂಟ್ ಆಗಿ ಅಂದಾಗುವಂತೆ ಮಾಡಿಬಿಟ್ಟಿದ್ಲು. ಹಾಗೆ ತಾನು ಬಂದಿರೋ ಕೆಲಸ ಆಯ್ತಂತ ನಗಾಡ್ತಾ ಅಲ್ಲಿಂದ ವಿದ್ದ ಹೇಳ್ತಾಳೆ. ಅದರಿಂದ ಆಕಾಶ್ ಫುಲ್ ಬ್ರೇಕ್ಔಟ್ ಆಗ್ತಾನೆ. ಈಗ ಅವನ ಬಳಿ ಯಾರು ಕೂಡ ಇಲ್ಲ. ಇವನ್ ಸೋಫಿ ಕೂಡ ದೂರಾಗಿ ಹೋಗಿದ್ಲು. ಮುಂದೇನಾಗ್ಬೋದಂತ ನೀವೇ ನೋಡ್ತಾ ಹೋಗಿ. ನೆಕ್ಸ್ಟ್ನಲ್ಲಿ ಈ ಕಡೆ ಮನೋರ್ಗೆ ಆ ವಿಷಯ ಗೊತ್ತಾಗಿ ಸಿಮ್ಮಿಗೆ ಗದರಿಸ್ತಾನೆ. ಕಣ್ತೆಗೆ ಬದಲು ಅವನ್ನ ಕೊಂದೆ ಬಿಟ್ಟಿದ್ರೆ ಎಲ್ಲ ಕ್ಲಿಯರ್ ಆಗಿತ್ತಂತ ಅದೇ ಕೂಡಲೇ ಟೈಮ್ ವೇಸ್ಟ್ ಮಾಡದೆ ಆಕಾಶ್ನ ಮನೆಗೆ ಹೋಗಿ ಅವನ್ನ ಕೊಲ್ಲೋಕೆ ಟ್ರೈ ಮಾಡ್ತಾನೆ. ಬಟ್ ಆಕಾಶ್ ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. ಆದ್ರೆ ದಾರಿ ಮಧ್ಯೆ ಇದ್ದಂತ ಒಂದು ಪೋಲ್ಗೆ ಡಿಕ್ಕಿ ಹೊಡೆದು ಅವನಲ್ಲೇ ಬಿದ್ದ್ಬಿಡ್ತಾನೆ.
ಮಧ್ಯದಾರಿಯಲ್ಲಿ ಆ ರೀತಿ ಬಿದ್ದಂತ ಆಕಾಶ್ನ ಮೂವಿ ಸ್ಟಾರ್ಟಿಂಗಲ್ಲಿ ತೋರಿಸಿದ ಡ್ರೈವರ್ ಮುರಳಿಯಾಗಿ ಸಾಕು ಅನ್ನೋರು ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ ಸ್ವಾಮಿ ಹೆಸರಿನ ಒಬ್ಬ ಡಾಕ್ಟರ್ನ ಸಹಾಯ ತಗೊಂಡು ಅವನಿಗೆ ಟ್ರೀಟ್ ಮಾಡಿಸ್ತಾರೆ. ಆಕ್ಚುಲಿ ಅದೊಂದು ಇಲ್ಲೀಗಲ್ ಆಸ್ಪತ್ರೆ ಆಗಿದ್ದು ಅವರೆಲ್ಲ ಸೇರಿ ಆಕಾಶ್ಗೆ ಕಣ್ಣು ಆಪರೇಷನ್ ಮಾಡ್ತೀವಂತ ನಂಬಿಸಿ ಅವನ 2 ಕಿಡ್ನಿ ತೆಗೆದು ಹಣ ಮಾಡೋ ಪ್ಲಾನಲ್ಲಿದ್ರು. ಬಟ್ ಆಕಾಶ್ಗೆ ಆ ವಿಷಯ ಹೇಗೋ ಗೊತ್ತಾಗಿ ಅದರಿಂದ ಪಾರಾಗಲಿಕ್ಕೆ ಅವರಿಗೆಲ್ಲ ಒಂದು ಆಫರ್ ಕೊಡ್ತಾನೆ. ಅದರಿಂದ 1 ಕೋಟಿ ಹಣವನ್ನು ಸಂಪಾದನೆ ಮಾಡ್ಬೋದಂತ ಅವರಿಗೆ ಮೋಡಿ ಮಾಡ್ತಾನೆ. ಇವನ್ ಅವರು ಕೂಡ ಹಣದ ಆಸೆಯಿಂದ ಆ ಪ್ಲಾನ್ಗೆ ಒಪ್ಕೋತಾರೆ. ಆಕ್ಚುಲಿ ಆಕಾಶ್ ಆ 3 ಸಹಾಯ ತಗೊಂಡು ಸಿಮ್ಮಿ ಹಾಗೆ ಮನೋರ್ಗೆ ಬುದ್ಧಿ ಕಲಿಸೋ ಪ್ಲಾನ್ ಹಾಕಿದ್ದ. ಹಾಗೆ ಆ ಪ್ಲಾನ್ ಪ್ರಕಾರ ಮೊದಲಿಗೆ ಮುರಳಿಯಾಗಿ ಸಾಕುನ ಹೆಲ್ಪ್ ತಗೊಂಡು ಸಿಮ್ಮಿನ ಕಿಡ್ನಾಪ್ ಮಾಡಿ ಅದೇ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಹಾಗೆ ಮನೋರ್ಗೆ ಕಾಲ್ ಮಾಡಿ ಸಿಮ್ಮಿನ ಕಿಡ್ನಾಪ್ ಮಾಡಿದ್ದೇವೆ, ಅವಳು ಬೇಕಾಗಿದ್ರೆ 1 ಕೋಟಿ ರೂಪಾಯಿನ ತಗೊಂಡು ನಾವಿದ್ದಲ್ಲಿ ಬನ್ನಿ ಅಂತ ಹೇಳ್ತಾರೆ. ಖಾಲಿ ಅಷ್ಟು ಮಾತ್ರ ಅಲ್ಲ, ಆಕಾಶ್ ಸಿಮ್ಮಿಯ ಕಣ್ಣನ್ನ ಆಪರೇಷನ್ ಮಾಡಿಸಿ ತನಗೆ ಹಾಕೋಬೇಕೆಂಬ ಪ್ಲಾನ್ ಮಾಡಿದ್ದ. ಆದರೆ ಇಲ್ಲಿ ಆ 3 ಜನ ಆಕಾಶ್ಗೆ ಮೋಸ ಮಾಡಿ ಇವನ್ ಅವನ್ನ ಕೂಡ ಸಿಮ್ಮಿನ ಕೂಡಿಯಾಗಿಟ್ಟ ಪ್ಲೇಸಲ್ಲೇ ಕೂಡಿ ಹಾಕಿ ಹೊರಗೆ ಹೋಗ್ತಾರೆ. ಈ ಕಡೆ ಹಣದ ಬ್ಯಾಗ್ ಒಟ್ಟಿಗೆ ಅವರು ಹೇಳಿದ ಪ್ಲೇಸ್ಗೆ ರೀಚ್ ಆದ ಮನೋಹರ್ ಹೇಗೋ ಪ್ಲಾನ್ ಮಾಡಿ ಅಲ್ಲಿ ಬಂದ ಮುರಳಿನ ಕೊಂದು ನಂತರ ಬೇಸ್ಮೆಂಟಲ್ಲಿದ್ದ ಸಾಕುನ ಕೂಡ ಕೊಲ್ಬೇಕಂತ ಲಿಫ್ಟ್ ಮೂಲಕ ಸೀದಾ ಕೆಳಗೋಗ್ತಾನೆ. ಆದರೆ ಆ ಸಮಯಕ್ಕೆ ಇಡೀ ಬಿಲ್ಡಿಂಗ್ನ ಪವರ್ ಆಫ್ ಆಗಿ ಅವನಲ್ಲೇ ಸ್ಟಕ್ ಆಗಿ ಬಿಡ್ತಾನೆ. ಆಕ್ಚುಲಿ ಆ ರೀತಿ ಪವರ್ ಕಟ್ ಮಾಡಿದ್ದು ಬೇರೆ ಯಾರು ಅಲ್ಲ, ಸಾಯ್ತಿರೋ ಮುರಳಿಂದ ಫೋನ್ ಮೂಲಕ ವಿಷಯ ತಿಳ್ಕೊಂಡ ಸಾಕು. ಈ ಕಡೆ ಬಂದಿಲಿದ್ದ ಸಿಮ್ಮಿ ಹಾಗೆ ಆಕಾಶ್ ಅವರವರೇ ಒಬ್ಬೊಬ್ಬರಿಗೆ ಸಹಾಯ ಮಾಡ್ಕೊಳ್ಳುವಂತ ಒಪ್ಪಂದ ಮಾಡಿಕೊಂಡು ಮೊದಲು ಸಿಮ್ಮಿ ಆಕಾಶ್ನ ಕಟ್ಟನ್ನ ಬಿಚ್ಚಿಸಿ ನಂತರ ಅವಳು ಕೂಡ ಬಂದಿಂದ ಪಾರಾಗಿ ಅದೇ ಕೂಡಲೇ ಅಲ್ಲಿದ್ದ ವೆಪನ್ ಮೂಲಕ ಆಕಾಶ್ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾಳೆ. ಆವತ್ತಿಗೆ ಅಲ್ಲಿ ಸರಿಯಾದ ಸಮಯಕ್ಕೆ ಡಾಕ್ಟರ್ ಸ್ವಾಮಿ ಬಂದು ಆಕಾಶ್ನ ಕಾಪಾಡಿ ಅವರಿಬ್ಬರು ಸೇರಿ ಸಿಮ್ಮಿ ಮೇಲೆ ವಿಪರೀತವಾಗಿ ಹಲ್ಲೆ ಮಾಡಿ ಅದೇ ಕೂಡಲೇ ಅವಳನ್ನ ಕಾರಿನ ಡಿಕ್ಕಿ ಒಳಗೆ ತುಂಬಿಸ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ದಾರಿಲಿ ಹೋಗ್ತಿರುವಾಗ ಡಾಕ್ಟರ್ ಹೇಳ್ತಾನೆ, ಸಿಮ್ಮಿಯ ಬಾಡಿಲಿರೋ ಕೆಲವು ಆರ್ಗನ್ಗಳು ತುಂಬಾ ರೇರ್ ಆಗಿ ಸಿಗುವಂಥದ್ದು, ಅವನ್ನ ಮಾರಿದ್ರೆ ಹಣ ಮಾಡ್ಬೋದಂತ, ಹಾಗೆ ಅವಳ ಕಂಗಳನ್ನ ನಿಂಗೆ ಕೂಡ ಹಾಕಿಸ್ಬೋದಂತ. ಆವಾಗ ಡಿಕ್ಕಿಲಿದ್ದ ಸಿಮ್ಮಿ ತುಂಬಾ ಗಲಾಟೆ ಮಾಡ್ತಿರೋದನ್ನ ಕಂಡು ಕೋಪಗೊಂಡ ಡಾಕ್ಟರ್ ಗಾಡಿ ನಿಲ್ಲಿಸಿ ಅವಳಿಗೆ ಇಂಜೆಕ್ಷನ್ ಕೊಟ್ಟು ಪ್ರಜ್ಞೆ ತಪ್ಪಿಸ್ತೆ ಅಂತ ಸೀದಾ ಹಿಂದೆ ಹೋಗ್ತಾನೆ. ಆದರೆ ಸ್ಯಾಡ್ಲಿ ಅದು ಸಾಧ್ಯವಾಗದೆ ಅವಳ ಕೈಯಿಂದ ಬರ್ಬರವಾಗಿ ಹತ್ಯೆ ಆಗ್ತಾನೆ. ಹಾಗೆ ಸಿಮ್ಮಿ ತಾನೇ ಕಾರ್ ಡ್ರೈವ್ ಮಾಡಿಕೊಂಡು ಮುಂದೆ ಸಾಕ್ತಾಳೆ. ಬಟ್ ಅದು ಆಕಾಶ್ಗೆ ಮಾತ್ರ ಗೊತ್ತಾಗೋದಿಲ್ಲ. ಅದಾದ್ಮೇಲೆ ಮೂವಿ ಸ್ಟ್ರೇಟ್ ಆಗಿ ಮುಂದೆ ಹೋಗುತ್ತೆ. ಅಂದ್ರೆ ಸುಮಾರು ವರ್ಷಗಳ ನಂತರ ಆಗೋ ಒಂದು ಸೀನ್ನ ತೋರಿಸ್ತಾರೆ. ಅದು ಲಂಡನ್ ಅಲ್ಲಿ. ಇಲ್ಲಿ ನಮ್ಗೆ ಲಂಡನ್ ಒಂದು ಪಬ್ ಅಲ್ಲಿ ಪಿಯಾನೋ ಪ್ಲೇ ಮಾಡ್ತಿರೋ ಆಕಾಶ್ನ ತೋರಿಸ್ತಾರೆ. ಅಂದ್ರೆ ಕೊನೆಗೂ ಅವನ ಆಸೆಂತೆ ಅವನೊಬ್ಬ ಫೇಮಸ್ ಪಿಯಾನಿಸ್ಟ್ ಆಗಿಬಿಟ್ಟಿದ್ದ. ಕೋಇನ್ಸಿಡೆಂಟ್ಲಿ ಇವನ್ ಸೋಫಿ ಕೂಡ ಲಂಡನ್ನಲ್ಲೇ ಸ್ಟೇ ಆಗಿದ್ದು ಪಬ್ ಒಂದರ ರೋಡ್ ಸೈಡಲ್ಲಿ ಹಾಕಿದ್ದ ಪೋಸ್ಟರ್ ನೋಡಿ ಅವಳಿಗೆ ಗೊತ್ತಾಗುತ್ತೆ ಆಕಾಶ್ ಇಲ್ಲೇದನಂತ. ನಂತರ ಅವಳು ಅದೇ ಕೂಡಲೇ ಒಳಗೋಗಿ ಅವನೊಟ್ಟಿಗೆ ಮಾತುಗಳಿದ್ದು ಎಲ್ಲವನ್ನ ವಿಚಾರಿಸ್ತಾಳೆ. ಆವಾಗ ಆಕಾಶ್ ಅವಳಿಗೆ ನಡೆದ ಎಲ್ಲಾ ಸಂಗತಿನ ವಿವರಿಸಿ ತಾನು ಇನೋಸೆಂಟ್ ಅಂತ ಪ್ರೂವ್ ಮಾಡುವುದಲ್ಲದೆ ಲಾಸ್ಟ್ ಅಲ್ಲಿ ಏನಾಯ್ತಂಬ ವಿಷಯನ ಕೂಡ ಹೇಳ್ತಾ ಹೋಗ್ತಾನೆ. ಆ ದಿನ ಡಾಕ್ಟರ್ನ ಕೊಂದು ಕಾರೊಳಗೆ ಬಂದ ಸಿಮ್ಮಿ ಇವನ್ ಆಕಾಶ್ನ ಕೂಡ ಕಾರಿಂದ ಕೆಳಗಿಳಿಸಿ ಕಾರ್ನ ಅವನ ಮೇಲೆ ಹಾಯಿಸಿ ಕೊಲ್ಲೋಕೆ ಮುಂದಾಗ್ತಾಳೆ. ಆದರೆ ಆ ಹೊತ್ತಿಗೆ ಅದೇ ರೋಡ್ನ ಪಕ್ಕದಲ್ಲಿದ್ದ ಒಂದು ಪ್ರಾಣಿನ ಒಬ್ಬ ಶಿಕಾರಿ ಬೇಟೆಯಾಡೋ ಬರದಲ್ಲಿ ಅದಕ್ಕೆ ಶೂಟ್ ಮಾಡಿ ಅದು ಕಾರ್ನ ವಿಂಡೋ ಮೇಲೆ ಬಿದ್ದು ಅವಳು ಭೀಕರವಾದ ಆಕ್ಸಿಡೆಂಟ್ಗೆ ಒಳಗಾಗಿ ಸಾಯುವಂತೆ ಆಗ್ತದೆ. ಹಾಗೆ ಆ ಮೂವಿ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ. ಮೂವಿಯ ಲಾಸ್ಟಿನಲ್ಲಿ ಸೋಫಿಗೆ ವಿದಾಳಿ ಅಲ್ಲಿಂದ ಹೊರಟ ಆಕಾಶ್ ದಾರಿ ಮಧ್ಯೆ ಬಿದ್ದಂತ ಒಂದು ಬಾಟಲ್ನ ಬದಿದೂಡಿ ತಾನು ಅಂದ ಅಲ್ಲ ಅಂತ ಎಲ್ಲರಿಗೂ ಹೇಳ್ತಾ ಅಲ್ಲಿಂದ ಮುಂದೆ ಸಾಗ್ತಾನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.